ಇಡಿಯಟ್. ಎಷ್ಟು ಧೈರ್ಯ ಇದ್ರೆ ನನ್ನ ಚೇರ್ ಮೇಲೆ ಬಂದು ಕುತ್ಕೊಂತಾನೆ. ನಮ್ಮಪ್ಪಂಗೂ ಬುದ್ಧಿ ಇಲ್ಲ. ಮನೆ ವಿಷಯ ಮನೇಲೆ ಬಿಡೋದ್ಬಿಟ್ಟು ಆಫೀಸ್ವರೆಗೂ ತಂದಿದ್ದಾರೆ. ನಾನು ಹೇಳಿದ್ನ ಇವ್ರಿಗೆ ಆಫೀಸಿಗೆ ಬರಲ್ಲ ನಾನು ಅಂತ. ಅಷ್ಟು ಬೇಗ ಈ ದೀಪಕ್ ಹೇಳಿದಾರಲ್ಲ ನೀನೇ ನೋಡ್ಕೋಬೇಕು ಆಫೀಸ್ನ ಅಂತ. ಇವ್ರಿಗೆ ನನ್ನ ಒಂದು ಮಾತಾದ್ರೂ ಕೇಳಬೇಕು ಅಂತ ಅನ್ಸಿಲ್ವಾ? ಓ, ಏನು ಮ್ಯಾನೇಜರ್ ಸರ್, ಪ್ರಮೋಷನ್ ಆದಮೇಲೆ ಮುಖದಲ್ಲಿ ಕಳೆನೇ ಕಮ್ಮಿ ಆಗಿಬಿಟ್ಟಿದೆ. ಏನಾಯ್ತು? ಏನು ಆಫೀಸ್ ಕೆಲಸ ತುಂಬ ಹೆವಿ ಅನ್ನಿಸ್ತಾ ಇದೆಯಾ? ಹಾಗೆ ಸರ್, ಒಂದು ಆಫೀಸ್ ನಿಭಾಯಿಸೋದು ಅಂತಂದರೆ ಸ್ವಲ್ಪ ಕಷ್ಟನೇ ಇರುತ್ತೆ. ನೀವು ಇವಾಗ ಹೊಸದಾಗಿ ಜಾಯ್ನ್ ಆಗಿರೋದಲ್ವಾ, ಹಾಗಾಗಿ ನೋಡೋಣ ಬಿಡಿ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬೋದು. ಅಯ್ಯೋ ಹಾಗಲ್ಲ ಬಿಡಿ ಸರ್, ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಬಂದ ಆದಿತ್ಯ ಸರ್ ನನ್ನನ್ನು ಕೆಲಸದಿಂದನೇ ತೆಗೆದುಬಿಟ್ರು. ಸರ್, ಏನು ಸರ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮನ್ನ ಕೆಲಸದಿಂದ ತೆಗೆದುಬಿಟ್ರಾ? ಬೆಳಿಗ್ಗೆ ನೋಡಿದ್ರೆ ಬಾಸ್ ಬಂದು ನೀವು ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ, ನೀವು ಇನ್ನು ಆಫೀಸೆಲ್ಲ ನೀವೇ ನೋಡ್ಕೋಬೇಕು ಅಂತ ಅಷ್ಟುದ್ದ ಹೇಳೋದ್ರು. ಈಗ ನೋಡಿದ್ರೆ ಕೆಲಸದಿಂದ ತೆಗೆದುಬಿಟ್ರು ಅಂತ ಹೇಳ್ತಾ ಇದ್ದೀರಾ. ಏನಾಯ್ತು ಸರ್? ಹೌದು ಗೆಳೆಯ, ಏನಾಯ್ತು ಅಂಥದ್ದು? ನೀನು ಚೆನ್ನಾಗೇ ಕೆಲಸ ಮಾಡ್ತಿದ್ಯಲ್ಲ, ನಿನ್ನ ಕೆಲಸ ನೋಡಿ ತಾನೇ ಬಾಸ್ ನಿನ್ನನ್ನು ಅಪಾಯಿಂಟ್ ಮಾಡಿದ್ದು. ಈಗ ಮತ್ತೆ ಕೆಲಸದಿಂದ ತೆಗೆದ್ರು ಅಂದರೆ ಅರ್ಥ ಏನು? ಅಯ್ಯೋ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಅವ್ರು ಆ ಥರ ಹೇಳಿದ್ರು ಅಂತ ನಾನು ಆದಿತ್ಯ ಸರ್ ಚೇರ್ ಮೇಲೆ ಕುತ್ಕೊಂಡಿದ್ನಾ. ಅಂದರೆ ಅವ್ರು ಬರ್ತಿದ್ದಂಗೆ ಕೋಪ ಮಾಡ್ಕೊಂಡ್ಬಿಟ್ರು. ಹೆಂಗೆ ಬಂದು ನೀನು ಆ ಚೇರ್ ಮೇಲೆ ಕುತ್ಕೊಂಡೆ, ನನ್ನ ಜಾಗದಲ್ಲಿ ನೀನು ಯಾಕೆ ಕೂತಿದೀಯಾ ಅಂತ ಹೇಳಿ ಕೂಗಾಡ್ಬಿಟ್ರು. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ. ಮನೇಲಿ ಇಬ್ಬರು ತಂಗಿರಿದ್ದಾರೆ, ಅವ್ರ ಮದುವೆ ಜವಾಬ್ದಾರಿನೂ ನನ್ನ ಮೇಲೆ ಇದೆ. ತಾಯಿಗೆ ಬೇರೆ ಹುಷಾರಿಲ್ಲ. ಸಡನ್ನಾಗಿ ಬೇರೆ ಕೆಲ್ಸಕ್ಕೆ ಹೋಗೋದು ಅಂತಂದರೆ ಹೋಗ್ಲಿ ಕೆಲಸ ಹೆಂಗೂ ಹುಡ್ಕೊಬೋದು. ಹೋಗ್ತಿದ್ದಂಗೆನೆ ಇಲ್ಲಿ ಸಿಗೋಷ್ಟು ಸ್ಯಾಲ್ರಿ ಕೊಡ್ತಾರಾ? ಇಲ್ಲ, ಈ ಬೇಸಿಕ್ಕಿಂದನೇ ಕೊಡೋದು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಬೆಳಿಗ್ಗೆನೆ ಬಾಸ್ ಹೇಳ್ದಾಗಲೇ ನಾನು ಬೇಡ ಸರ್, ನನಗಿರೋ ಜಾಬೇ ಸಾಕು ಅಂತ ಹೇಳಿದ್ರು ಆಗ್ತಿತ್ತು. ಏನೋ ಮ್ಯಾನೇಜರಿಗೆ ಪ್ರಮೋಷನ್ ಸಿಕ್ಕಲ್ಲ, ಹೆಂಗೋ ನನಗೂ ಸ್ಯಾಲ್ರಿ ಸ್ವಲ್ಪ ಹೈಕ್ ಆಗುತ್ತೆ, ಲೈಫು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹ್ಞೂ ಅಂತ ಒಪ್ಕೊಂಡ್ಬಿಟ್ಟೆ. ಈಗ ನೋಡಿದ್ರೆ ಅದೇ ತಪ್ಪಾಗ್ಬಿಟ್ಟಿದೆ. ಗೆಳೆಯ, ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಬಾಸ್ಗೆ ಈಗಲೇ ಫೋನ್ ಮಾಡು, ಅವ್ರು ತಾನೇ ಹೇಳಿದ್ದು. ಈಗ ನೀನು ಹತ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಹೋಗಿ ಬಾಸ್ಗೆ ಫೋನ್ ಮಾಡಿ ಫಸ್ಟು ಇನ್ಫಾರ್ಮೇಷನ್ ಅವ್ನಿಗೆ ಹೇಳು. ಈ ಥರ ಆಗಿದೆ ಸರ್, ಆದಿತ್ಯ ಸರ್ ಬಂದು ನನ್ನ ಕೆಲಸದಿಂದ ತೆಗೆದುಬಿಟ್ಟಿದ್ದಾರೆ, ನೀವೇ ಕಾಪಾಡಬೇಕು ಸರ್ ಅಂತ ಕೇಳು. ಹೌದು, ಈಗಲೇ ಫೋನ್ ಮಾಡ್ತೀನಿ. ಹಲೋ, ಹೇಳಪ್ಪ ದೀಪಕ್. ಸರ್, ಆದಿತ್ಯ ಸರ್ ಆಫೀಸಿಗೆ ಬಂದಿದ್ದಾರೆ. ನೀವು ಹೇಳಿದ್ರೆ ಇನ್ಮೇಲೆ ಅವ್ರು ಬರಲ್ಲ, ಆಫೀಸ್ ನೀವೇ ನೋಡ್ಕೋಬೇಕು ಅಂತ. ಆದರೆ ಅವ್ರು ಬಂದು ನನ್ನನ್ನು ಕೆಲಸದಿಂದ ತೆಗೆದುಬಿಟ್ಟಿದ್ದಾರೆ ಸರ್. ಸರ್ ಪ್ಲೀಸ್ ಸರ್, ನೀವೇ ಅವ್ರಿಗೆ ಹೇಳಿ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊ ಅಂತ ನೀವೇ ಹೇಳಬೇಕು ಸರ್. ಏನು, ಆದಿತ್ಯ ಆಫೀಸಿಗೆ ಬಂದಿದ್ದಾನಾ? ಹೌದು ಸರ್, ಇಲ್ಲೇ ಇದ್ದಾರೆ ಸರ್ ಅವರು. ಸರ್ ಫೋನ್ ಕೊಡ್ತೀನಿ ಸರ್, ಅವ್ರಿಗೆ ಹೇಳಿ ಸರ್ ಕೆಲಸದಿಂದ ತೆಗಿಬೇಡ ಅಂತ ಹೇಳಿ ಸರ್. ಪ್ಲೀಸ್ ಸರ್, ನನಗೆ ಮನೆ ಕಡೆ ತುಂಬ ಪ್ರಾಬ್ಲಮ್ ಇದೆ ಸರ್. ದೀಪಕ್ ನೋಡಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಇನ್ನು ಅರ್ಧ ಗಂಟೆಲಿ ನಾನೇ ಆಫೀಸಿಗೆ ಬರ್ತೀನಿ, ಬಂದು ನಾನೇ ಮಾತಾಡ್ತೀನಿ. ಓಕೆನಾ? ಓಕೆ ಸರ್. ಏನಾಯ್ತು ಸರ್? ಬಾಸ್ ಏನಂದ್ರು? ಅವರೇ ಇನ್ನು ಅರ್ಧ ಗಂಟೆಲಿ ಬರ್ತಾರಂತೆ, ಬಂದು ಮಾತಾಡ್ತೀನಿ ಅಂತ ಅಂದರು. ಸರಿ ಬಿಡಿ ಸರ್, ಬೇಜಾರು ಮಾಡ್ಕೋಬೇಡಿ. ಬಾಸ್ ಬರ್ತೀನಿ ಅಂತ ಹೇಳಿದಾರಲ್ಲ, ಅವರೇ ಬಂದು ಏನಾದರೂ ಮಾತಾಡ್ತಾರೆ. ಏನ್ರಿ ಮಾಡ್ತಾ ಇದ್ದೀರಾ ಎಲ್ಲರೂ ನಿಂತ್ಕೊಂಡು? ಇಲ್ಲೇನು ಗುಂಪು ಚರ್ಚೆ ಮಾಡ್ತಾ ಇದ್ದೀರಾ? ಕೆಲಸ ಮಾಡ್ಕೊ ಹೋಗಿ. ರೀ ಮಿಸ್ಟರ್ ದೀಪಕ್ ಅವರೇ, ನಿಮಗೆ ಹೊರಡಿ ಆಫೀಸಲ್ಲಿ ಕೆಲಸ ಇಲ್ಲ ಅಂತ ಹೇಳಿದ್ನಲ್ಲ, ಆದರೂ ಯಾಕೆ ಇಲ್ಲೆಲ್ಲರೂ ನಿಲ್ಲಿಸ್ಕೊಂಡು ಈ ಥರ ಚರ್ಚೆ ಮಾಡ್ತಾ ಇದ್ದೀರಾ? ಇದು ಆಫೀಸು, ನಿಮ್ಮ ಮನೆ ಅಲ್ಲ ಕುತ್ಕೊಂಡು ನಿಂತ್ಕೊಂಡು ಮಾತಾಡೋದಿಕ್ಕೆ. ಹೋಗಿ ನಿಮ್ಮ ಕೆಲಸ ಮಾಡ್ಕೊ ಹೋಗಿ. ಸರ್, ಅದು ಅವರು ಬೇಜಾರು ಮಾಡ್ಕೊಂಡಿದ್ರು. ರೀ, ಯಾರು ಬೇಜಾರು ಮಾಡ್ಕೊಂಡ್ರೆ ಏನ್ರಿ? ಕೆಲಸ ಮಾಡಕ್ ಬಂದಿದ್ದೀರಾ, ಕೆಲಸ ಮಾಡಿದ್ರೆ ಸಂಬಳ ಸಿಗುತ್ತೆ. ಅದು ಬಿಟ್ಟು ನೀವು ಹಿಂಗೆಲ್ಲ ಆಟೆ ಹೊಡಿತಾ ನಿಂತ್ಕೊಂಡ್ರೆ ನಿಮ್ಗೆ ಸಂಬಳ ಕಟ್ ಮಾಡಬೇಕಾಗುತ್ತೆ ಇವತ್ತಿಂದು. ಹೋಗಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೋಗಿ. ಸರ್ ಪ್ಲೀಸ್ ಸರ್, ಬಾಸ್ಗೆ ಫೋನ್ ಮಾಡಿದ್ದೀನಿ ಸರ್, ಬರ್ತಾರೆ ಸರ್, ಪ್ಲೀಸ್ ಸರ್. ರೀ ದೀಪಕ್, ಅವರು ಬಾಸ್ ಆಗೋಕೆ ಮುಂಚೆ ನಮ್ಮ ತಂದೆ ಅನ್ನೋದನ್ನ ಮರ್ತಿದ್ದೀರಾ ನೀವು? ನಮ್ಮ ತಂದೆ ಹತ್ರ ನಾನು ಮಾತಾಡ್ತೀನಿ, ನಿಮಗೆ ಅದು ಬೇಡದೇ ಇರೋ ವಿಷಯ. ಹೋಗಿ ನಿಮ್ಮ ಪಾಡಿಗೆ ನೀವು ಮನೆಗೆ ಹೋಗಿ, ನಿಮಗೆ ಇನ್ನೂ ಇಲ್ಲಿ ಕೆಲಸ ಇಲ್ಲ. ಏನದು ಗಲಾಟೆ? ಸರ್ ಬನ್ನಿ ಸರ್. ಸರ್ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಸರ್. ಆದಿತ್ಯ, ಏನಿದು ಆಫೀಸಲ್ಲೆಲ್ಲ ಗಲಾಟಿ? ಡ್ಯಾಡಿ, ಇವ್ರು ಏನು ಮಾಡಿದ್ದಾರೆ ಗೊತ್ತಾ? ಈ ದೀಪಕ್ ಇದನ್ನಲ್ಲ, ನನ್ನ ಚೇರ್ ಮೇಲೆ ಬಂದು ಕೂತಿದ್ದಾನೆ. ಎಷ್ಟು ಧೈರ್ಯ ಇರಬೇಕು ಇವನಿಗೆ? ನೀವೇನೋ ಈ ಆಫೀಸೆಲ್ಲ ಅವನ್ನೇ ನೋಡ್ಕೋಬೇಕು ಅಂತ ಹೇಳಿದಿರಂತೆ, ಅದಕ್ಕೆ ಬಂದು ನನ್ನ ಚೇರ್ ಮೇಲೆ ಕೂತಿದ್ದಾನೆ. ನನ್ಗೆ ಎಷ್ಟು ಸಿಟ್ಟು ಬರಬೇಡ ಡ್ಯಾಡಿ. ಅರೆ ಸಿಟ್ಟು ಮಾಡ್ಕೊಳ್ಳೋಂಥದ್ದು ಏನಿದೆ ಆದಿತ್ಯ? ನೀವು ಬೇಡ, ನಿಮ್ಮ ಸವಾಸನೂ ಬೇಡ, ನಿಮ್ಮ ಸುದ್ದಿನೇ ಬೇಡ ಅಂತ ನಮ್ಮ ಮನೆ ಬಿಟ್ಟು ಹೋದ್ಮೇಲೆ ನೀನು ಆಫೀಸ್ಗೆ ಹಿಂಗೆ ಕಾಲಿಟ್ಟೆ ನೀನು. ನಾನು ಪರ್ಮಿಷನ್ ತಗೋಬೇಕು ಅಂತ ಗೊತ್ತಿಲ್ವಾ? ಈ ಆಫೀಸು ನಿಂದಲ್ಲ, ನಂದು. ನಾನು ಕಟ್ಟಿ ಬೆಳೆಸಿರೋ ಆಫೀಸು. ಇಲ್ಲಿ ಯಾರು ಏನು ಕೆಲಸ ಮಾಡಬೇಕು, ಯಾರು ಇರಬೇಕು, ಯಾರು ಇರಬಾರ್ದು ಎಲ್ಲ ನನ್ನ ನಿರ್ಧಾರ. ಡ್ಯಾಡಿ,
ಏನ್ ಮಾತಾಡ್ತಾ ಇದ್ದೀರಾ? ಇವರೆಲ್ಲ ಆಫೀಸ್ ಸ್ಟಾಫ್ಗಳು, ಇವ್ರ ಮುಂದೆ ಎಲ್ಲ ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ? ನೋಡು ಆದಿ, ನಾನು ಇವ್ರ ಮುಂದೆ ಅವಮಾನ ಮಾಡ್ಬೇಕು ಅನ್ಕೊಂಡ್ ಬಂದಿರ್ಲಿಲ್ಲ. ನೀನೇ ಇವ್ರನ್ನೆಲ್ಲ ನಿಲ್ಸಿ ಈ ತರ ಅವಮಾನ ಮಾಡಿಸ್ಕೋತಾ ಇರೋದು. ನೋಡು, ದೀಪಕ್ ಇಲ್ಲಿ ಕೆಲಸ ಮಾಡ್ತಾ ಇದ್ದ, ನಾನು ಅವ್ನಿಗೆ ಹೇಳಿದೀನಿ ಅಂತ ಅಂದ್ಮೇಲೆ ನೀನ್ ನನಗ್ ಕಾಲ್ ಮಾಡ್ಬೇಕಿತ್ತು. ಅದನ್ ಬಿಟ್ಟು ನಿನ್ ಕೆಲ್ಸಕ್ಕೆ ಬರ್ಬೇಡ ಅಂತ ದೀಪಕ್ ಹತ್ರ ಏನಕ್ಕೆ ಜಗಳ ಮಾಡ್ದೆ? ಡ್ಯಾಡಿ, ಏನ್ ಹೇಳ್ತಾ ಇದ್ದೀರಾ ನೀವು? ಹಾ ಹೌದು, ನಾನೇ ಹೇಳ್ತಿರೋದು. ಇನ್ಮೇಲೆ ನೀನು ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ಈ ಆಫೀಸ್ನ ಯಾವ ತರ ನಡೆಸ್ಬೇಕು, ಯಾರು ಈ ಆಫೀಸಲ್ಲಿ ಇರ್ಬೇಕು, ಯಾರು ಇರಬಾರ್ದು, ಯಾರು ಜವಾಬ್ದಾರಿ ಕೊಡ್ಬೇಕು, ಯಾರಿಗೆ ಜವಾಬ್ದಾರಿ ಕೊಡ್ಬಾರ್ದು, ಎಲ್ಲ ನನ್ನ ನಿರ್ಧಾರನೇನೆ. ನೋಡು, ಈಗ್ಲೇ ನೀನ್ ಆಫೀಸಿಂದ ಹೊರಡ್ತಾ ಇರ್ಬೇಕು. ಹಾ, ಹಾಗೆ ಆ 10 ಲಕ್ಷ ರೂಪಾಯಿ ಅಮೌಂಟ್ ನಿನ್ ಫ್ರೆಂಡ್ ಕೊಟ್ಟಿದ್ಯಾ ಅಂತಂದ್ಯಲ್ಲ, ಅದು ಆಫೀಸ್ ಅಮೌಂಟ್. ಅದನ್ನ ನೀನ್ ಯಾರಿಗೂ ಕೊಡೋ ರೈಟ್ಸ್ ಇಲ್ಲ. ನಿನ್ನ ಅಕೌಂಟಲ್ಲಿ ಏನ್ ಅಮೌಂಟ್ ಇದೆ ಎಲ್ಲಾನು ಈಗಲೇ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಹೊರಡ್ಬೇಕು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಒಂದು ಪೈಸಾನು ಕೂಡ ನಮ್ಮ ಮನೆಯಿಂದ ನೀನ್ ತಗೊಂಡೋಗ್ಬಾರ್ದು. ನೀನ್ ಜೀವನ ಮಾಡ್ತೀಯಾ? ನೀನ್ ಜೀವನ ಮಾಡ್ಬೇಕು ಅಂತಂದ್ರೆ ನೀನ್ ದುಡ್ದು ನೀನ್ ಜೀವನ ಮಾಡ್ಕೋ. ನೀನ್ ಯಾವತ್ತು ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಡದೆ ಮನೆ ಬಿಟ್ಟು ಯಾರಿಗೋಸ್ಕರನ ಹೊರಗಡೆ ಹೋದೋ ಅವತ್ತೇ ನಿನ್ನ ನನ್ನ ಮಧ್ಯೆ ಇದ್ದಿದ್ದಂತ ಸಂಬಂಧ ಕಡ್ದೋಯ್ತು. ನನ್ ಮಗ ಆದಿತ್ಯ ಇನ್ನು ನಮ್ ಜೊತೆ ಇಲ್ಲ. ಡ್ಯಾಡಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ ಮಾತಿಗೆ ಅರ್ಥ ಇದ್ಯಾ? ಮನೆ ಅಂತ ಅಂದ್ಮೇಲೆ ಜಗಳ ಜೂಟಿ ಎಲ್ಲ ಇದ್ದಿದ್ದೇನೆ. ಅಂತದ್ರಲ್ಲಿ ನೀವು ಇದು ಸಣ್ಣ ಜಗಳನ ದುಡ್ಡು ಮಾಡ್ಕೊಂಡು, ಹಂಗಾದ್ರೆ ಯಾರು ಅವ್ರ ಅಪ್ಪ ಅಮ್ಮಂಗ್ ವಿರುದ್ಧವಾಗಿ ಅವ್ರ ಜೀವನನ ಅವ್ರು ಮಾಡ್ತಾ ಇಲ್ವಾ? ಮಾಡ್ತಿದ್ದಾರೆ, ಯಾಕೆ ಮಾಡ್ತಿಲ್ಲ? ಎಲ್ಲರೂ ಮಾಡ್ತಿದ್ದಾರೆ, ನೀನು ಮಾಡು. ಆದ್ರೆ ಅಪ್ಪನ ದುಡ್ಡೆಲ್ಲನೂ ಇಲ್ಲೇ ಬಿಟ್ಟು ಹೋಗ್ಬೇಕಷ್ಟೇ. ಅಪ್ಪನ ದುಡ್ಡು ನಿನ್ಗೆ ಯಾಕೋ? ಅಪ್ಪ ಅಮ್ಮನೇ ಬೇಡ, ಅವ್ರ ಮಾತೇ ಬೇಡ ಅಂತ ಅಂದ್ಮೇಲೆ ನಿನ್ಗೆ ಅವ್ರು ದುಡ್ಡು ಕಟ್ಕೊಂಡು ಏನಾಗ್ಬೇಕು? ನೋಡು, ಈಗ್ಲೇ ರೀ ದೀಪಕ್ ಅವರೇ, ನಿಮ್ಗೆ ಯಾವ ಕೆಲ್ಸದಿಂದನೂ ತೆಗ್ದಿಲ್ಲ. ನೀವಿನ್ನ ನಾನು ಹೇಳಿದ್ ವರ್ಕ್ ಮಾಡ್ಕೊಂಡು ನೀವು ಆಫೀಸಲ್ಲೇ ಇರಿ, ಆಯ್ತಾ? ಈಗ ಆದಿತ್ಯ ಹತ್ರ ಯಾವ್ಯಾವ್ದು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಮತ್ತೆ ಅವರ ಅಕೌಂಟ್ ಏನಿದೆ ಅದನ್ನ ಬ್ಲಾಕ್ ಮಾಡಿಸಿ. ಮತ್ತೆ ಆದಿತ್ಯ, ನೀನು 10 ಲಕ್ಷ ರೂಪಾಯಿ ದುಡ್ಡು ಇನ್ನ 2 days ಅಲ್ಲಿ ತಂದು ಆಫೀಸಲ್ಲಿ ದೀಪಕ್ ಅವ್ರ ಕೈಲಿ ಕೊಡು. ಆ 10 ಲಕ್ಷ ರೂಪಾಯಿನೂ ನನಗೆ ಬೇಕೇ ಬೇಕು. ಫ್ರೆಂಡ್ ಹತ್ರ ಇಸ್ಕೊಂಡ್ಬರ್ತಿರೋ ಇಲ್ಲ ಸಾಲ ಮಾಡಿ ತಂದು ಕೊಡ್ತಿರೋ ಅದು ನನಗೆ ಗೊತ್ತಿಲ್ಲ. ನನಗೆ 10 ಲಕ್ಷ ರೂಪಾಯಿ ಅಮೌಂಟು ನಾಳೆ ಇಲ್ಲ ನಾಡಿದ್ದು ಇನ್ನು 2 ದಿನದಲ್ಲಿ ಹ್ಯಾಂಡ್ ಓವರ್ ಆಗಿರ್ಬೇಕು. ಡ್ಯಾಡಿ, ಬೇರೆ ಮಾತಾಡೋ ಅವಶ್ಯಕತೆ ಇಲ್ಲ, ನೀವೇನು ಹೊರಡ್ಬೋದು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬರ್ಲಿಲ್ಲ ಅಂತ ಅಂದಿದ್ರೆ ನನ್ನ ಆಫೀಸಿಂದ ಕೆಲಸದಿಂದ ತೆಗೆದು ಬಿಡ್ತಿದ್ರು ಸರ್. ನನ್ನ ಜೀವನಕ್ಕೆ ತುಂಬಾ ಕಷ್ಟ ಆಗ್ಬಿಡ್ತಿತ್ತು ಸರ್. ರೀ ದೀಪಕ್, ಇನ್ಮೇಲೆ ಯಾರೇ ಬಂದ್ರು ಆಫೀಸ್ಗೆ ಮಾತಾಡಿ ಕಳಿಸ್ಬೇಕಾಗಿರೋದು ನಿಮ್ದೇ ಜವಾಬ್ದಾರಿ. ನೋಡಿ, ಆದಿತ್ಯ ಈಗ ನಮ್ ಜೊತೆನಲ್ಲಿಲ್ಲ, ಅರ್ಥ ಆಯ್ತಾ? ಆದಿತ್ಯಂಗೂ ಈ ಆಫೀಸ್ಗೂ ಯಾವ ಸಂಬಂಧನೂ ಇಲ್ಲ. ಅವನು ಏನಿದೆ ಬ್ಯಾಂಕ್ ಅಕೌಂಟ್ ಏನಿದೆ ಅದನ್ನ ಲಾಕ್ ಮಾಡಿಸಿ. ಬ್ಲಾಕ್ ಮಾಡಿಸ್ಬಿಟ್ಟು ಈಗ ATM ಮತ್ತೆ ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳು ಏನಿದಾವೆ ಎಲ್ಲ ನಿಮ್ ಹ್ಯಾಂಡ್ ಓವರ್ ತಗೋಬೇಕು. ಆಮೇಲೆ ನಾಳೆ ನಾಡದ್ರಲ್ಲಿ 10 ಲಕ್ಷ ರೂಪಾಯಿ ಅಮೌಂಟ್ ಅವ್ನು ತಂದ್ಕೊಡ್ತಾನೋ ತಂದ್ಕೊಡೋದಿಲ್ವೋ ನೀವೇ ಕಾಲ್ ಮಾಡಿ ಅಮೌಂಟ್ ಅನ್ನ ವಾಪಸ್ ತರಿಸ್ಕೋಬೇಕು. ಇದು ನಾನ್ ನಿಮ್ಗೆ ಕೊಡ್ತಿರೋ ಜವಾಬ್ದಾರಿ. ಸರ್, ಅದು ಅವರು ನಿಮ್ ಮಗ, ನಾವ್ ಹೇಗ್ ಕೇಳಕ್ಕಾಗುತ್ತೆ ಸರ್ ತಂದ್ಕೊಡಿ ಅಂತ? ನಾನ್ ನಿಮ್ಗೆ ಅದನ್ನೇ ಹೇಳ್ತಿರೋದು. ಈಗ ಅವ್ನಿಗೆ ಅದನ್ನೇ ಹೇಳಿ ಕಳ್ಸಿದೀನಲ್ಲ, ಇನ್ನೇನು ನೀವು ಮುಜುಗರ ಪಟ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಫೋನ್ ಮಾಡಿ ತರಿಸ್ಕೊಡಿ ಅಷ್ಟೇ. ಅವ್ನು ತಂದ್ಕೊಡ್ಲಿಲ್ಲ ಅಂತಂದ್ರೆ ನನ್ಗೆ ಹೇಳಿ, ನಾನು ಅದಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಓಕೆ ಸರ್. ಸರಿ, ಹೋಗಿ ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಳ್ಳಿ. ಬಂದು ನಿಂತ್ಕೊಂಡು ಈ ತರ ಟೈಮ್ ವೇಸ್ಟ್ ಮಾಡಿದ್ರೆ ಆಫೀಸ್ ಟೈಮಲ್ಲಿ ವೇಸ್ಟ್ ಆಗಲ್ವಾ? ಹೋಗಿ ಕೆಲಸ ಮಾಡ್ಕೊಳ್ಳಿ. ಓಕೆ ಓಕೆ ಸರ್. ದೀಪಕ್, ಹೋಗಿ ನೀವು ಕೆಲಸ ಮಾಡ್ಕೊಳ್ಳಿ. ಅಪ್ಪ ಅಮ್ಮನ ಮಾತಿಗೆ ಬೆಲೆನೇ ಇಲ್ಲ, ಇಲ್ಲಿ ಬಂದು ಆಫೀಸಲ್ಲಿ ದರ್ಬಾರ್ ಮಾಡಕ್ ಬರ್ತಾನೆ. ಕಲೀಲಿ ಬುದ್ಧಿನ. ಒಂದೊಂದು ರೂಪಾಯಿಗೂ ಎಷ್ಟು ಬೆಲೆ ಐತೆ, ಎಷ್ಟು ಕಷ್ಟಪಟ್ಟು ನಮ್ಮ ತಂದೆ ಈ ಕಂಪ್ನಿ ಕಟ್ಟಿದ್ದಾರೆ ಅಂತ ಅವನಿಗೂ ಅರ್ಥ ಆಗ್ಲಿ.